ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಶುರುವಾಗಿದೆ. ಯಾರು ಮುಂದಿನ ಮುಖ್ಯಮಂತ್ರಿ ಅಂತ. ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನು 2028 ಇದೆ ಅಂತ ಆ ಬಗ್ಗೆ ಅಲ್ಲ, ಅಧಿಕಾರ ಹಂಚಿಕೆಯಾದ ನಂತರ ಸಿಎಂ ಬದಲಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮಾತನಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆಯಾಗುತ್ತೆ ಅನ್ನುವ ಚರ್ಚೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ನಾಯಕತ್ವ ಬದಲಾಗುತ್ತೆ ಅನ್ನುವಂತಹ ಚರ್ಚೆಗೆ ಸಿದ್ದರಾಮಯ್ಯ ಸಿಡಿದೆದ್ದರ ಅನ್ನುವಂತಹ ಪ್ರಶ್ನೆ ಬರುತ್ತೆ. 5 ವರ್ಷ ನಾನೇ ಸಿಎಂ, ನಿಮ್ಗೇನು ಅನುಮಾನನಾ ಅಂತ ಇವತ್ತು ಪತ್ರಕರ್ತರ ಬಳಿ ಪ್ರಶ್ನೆ ಕೇಳಿದ್ದಾರೆ ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಸಭೆಗೆ ಹೋಗುವುದಕ್ಕೆ ಮೊದಲು ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸರ್ ನೀವೇ 5 ವರ್ಷ ಸಿಎಂ ಆಗಿರ್ತೀರಾ ಅನ್ನುವ ಪ್ರಶ್ನೆ ಪತ್ರಕರ್ತರಿಂದ ಬಂತು. ಯಾಕಂದ್ರೆ ಸಿದ್ದರಾಮಯ್ಯ ನಮ್ಮ ಸರ್ಕಾರವೇ 5 ವರ್ಷ ಇರುತ್ತೆ ಅಂತ. ಆಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ನಿಮಗೇನು ಅನುಮಾನನಾ ಅಂತ ಪತ್ರಕರ್ತರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆಯನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು, ಬರೀ ಸುಳ್ಳೇ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅವ್ರು ನಂಬ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು, ಬರೀ ಸುಳ್ಳೇ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅವ್ರು ನಂಬ್ತಾರ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಆರಂಭದ ದಿನಗಳಲ್ಲಿ ಈ ರೀತಿಯ ಪ್ರಶ್ನೆ ಬಂದಾಗ ಹೌದು 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದರೆ ಇತ್ತೀಚಿನ 1-1.5 ವರ್ಷದಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಎನ್ನುವ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವ ಅರ್ಥದ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಸಿದ್ದರಾಮಯ್ಯನವರು ಹೌದು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಬೆಂಬಲಿಗರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ಬೆಂಬಲಿಗರು ಆಗಲೂ ಹೇಳ್ತಾ ಇದ್ರು, ಈಗಲೂ ಹೇಳ್ತಾ ಇದ್ದಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ. ಆದರೆ ಸಿಎಂ ಅವರ ಬಾಯಲ್ಲಿ ಬಂತಲ್ಲ 5 ವರ್ಷ ನಾನೇ ಸಿಎಂ ಅಂತ. ಏನೋ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವ ಭರದಲ್ಲಿ ಹೇಳಿಕೆ ಬಂದ್ಬಿಡ್ತಾ ಅಂತ ನೋಡಿದ್ರೆ, ಈಗ ಕೆಲವೇ ಕ್ಷಣಕ್ಕೆ ಮೊದಲು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ. ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಈ ಬಗ್ಗೆ ಅನುಮಾನ ಬರುವಂಥದ್ದು ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಅಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಟ್ವೀಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಕೊಡುವ ಹೇಳಿಕೆಗಳನ್ನು ಟ್ವೀಟ್ ಮೂಲಕ ವ್ಯಕ್ತಪಡಿಸಲಾಗುತ್ತೆ, ಟ್ವೀಟ್ ಮಾಡಲಾಗುತ್ತೆ. ಆದರೆ ಪತ್ರಕರ್ತರಿಗೆ ಇಂತಹ ಸೂಕ್ಷ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆ ಕ್ಷಣದಲ್ಲಿ ಕೊಟ್ಟ ಉತ್ತರಗಳನ್ನು, ಇಂತಹ ಸೂಕ್ಷ್ಮ ವಿಚಾರಗಳನ್ನು ಡಿಜಿಟಲ್ ಡಾಕ್ಯುಮೆಂಟ್ ಟ್ವೀಟ್ ಮಾಡಿದ್ರೆ ಅಂತಹ ಹೇಳಿಕೆಗಳು ಟ್ವೀಟ್ ಆಗೋದಿಲ್ಲ ಸಾಮಾನ್ಯವಾಗಿ. ಇದು ಟ್ವೀಟ್ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂತ ಹೇಳಿ ಯಾರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ? 5 ವರ್ಷ ನಾನೇ ಸಿಎಂ, ನಮ್ಮದೇ ಸರ್ಕಾರ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಅಧಿಕಾರ ಹಂಚಿಕೆ ಚರ್ಚೆಗೆ ಸೆಡ್ ಹೊಡೆದ್ರ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ ಬರುತ್ತೆ. 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಹೈಕಮಾಂಡ್ಗೆ ಸ್ಪಷ್ಟವಾದ ಸಂದೇಶವನ್ನ, ಜೊತೆಗೆ DK ಶಿವಕುಮಾರ್ ಕ್ಯಾಂಪಿಗೆ ಸ್ಪಷ್ಟ ಸಂದೇಶವನ್ನ ಸಿಎಂ ರವಾನೆ ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂತಹ ಚರ್ಚೆಗಳಿದ್ದಾವೆ. ಆ 2.5 ವರ್ಷ ಯಾವಾಗ ಬರುತ್ತೆ? ನವೆಂಬರ್ಗೆ ಬರುತ್ತೆ. ನವೆಂಬರ್ಗೆ ಅಧಿಕಾರ ಹಂಚಿಕೆಯಾಗಬೇಕು ಅಂತ DK ಶಿವಕುಮಾರ್ ಹೈಕಮಾಂಡ್ನ ಮುಂದೆ ಟಾರ್ಗೆಟ್ ಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು
ಕುರ್ಚಿ ಬಿಟ್ಟು ಕೊಡಲ್ಲ ಅನ್ನುವ ಸಂದೇಶವನ್ನು ಕೊಟ್ಟರ ಅನ್ನುವ ಪ್ರಶ್ನೆ. ಯಾಕಂದರೆ ಇದೇ ರೀತಿಯ ಒಪ್ಪಂದ ಮಧ್ಯಪ್ರದೇಶದಲ್ಲಾಗಿತ್ತು, ರಾಜಸ್ಥಾನದಲ್ಲಾಗಿತ್ತು. ಮಧ್ಯಪ್ರದೇಶದಲ್ಲಿ ಕಮಲನಾಥ್ CM ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ CM ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಬಂಡೆದ್ರು, ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಬಂಡೆದ್ರು. ಇಲ್ಲೂ ಅದೇ ರೀತಿಯ ಪುನರಾವರ್ತನೆಯಾಗುತ್ತಾ ಅಂತಹ ಸಂದೇಶವನ್ನೇನಾದರೂ CM ಸಿದ್ದರಾಮಯ್ಯನವರು ಕೊಟ್ರ ಅಂತ ಇಷ್ಟು ದಿನ ಸಿದ್ದರಾಮಯ್ಯನವರ ಸಪೋರ್ಟರ್ಸ್ ಹೇಳ್ತಾ ಇದ್ರು. ಈಗ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆಯವರು 2 ದಿನಗಳ ಹಿಂದೆ ರಾಜ್ಯಕ್ಕೆ ಬಂದಿದ್ರು. CM ಬದಲಾವಣೆ ಮಾಡುವಂತಹ ಅಧಿಕಾರ ಹೈಕಮಾಂಡ್ ಕೈಯಲ್ಲಿದೆ, ಸ್ಟೇಟ್ ಲೀಡರ್ಸ್ ಕೈಲಿಲ್ಲ, ನಮ್ಮ ಕೈಲಿದೆ ಅಂತ ಹೇಳೋಗಿದ್ರು. ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರ ಈ ಹೇಳಿಕೆಗಿಂತಲೂ DK ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ನನಗೆ ಬೇರೆ ಆಯ್ಕೆ ಇಲ್ಲ ಅಂತ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರನ್ನು ಸಪೋರ್ಟ್ ಮಾಡಬೇಕು, ಮಾಡ್ತಾ ಇದ್ದೇನೆ, CM ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. DK ಶಿವಕುಮಾರ್ ಕೊಟ್ಟಂತಹ ಅಚ್ಚರಿಯ ಹೇಳಿಕೆ ಇದು. ಅಧಿಕಾರ ಹಂಚಿಕೆ, ನಾಯಕತ್ವ ಬದಲು ಪ್ರಶ್ನೆಗಳು ಬಂದಾಗಲೆಲ್ಲ DK ಶಿವಕುಮಾರ್ ಇನ್ನೊಮ್ಮೆ ಮಾತನಾಡ್ತೀನಿ, ಈ ವಿಷಯದ ಬಗ್ಗೆ ನಾನು ಮಾತನಾಡೋದಿಲ್ಲ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ CM ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ DKಶಿ ಹೇಳ್ತಾ ಇದ್ದಾರೆ. ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ DK ಶಿವಕುಮಾರ್ ಅವರು ಕೊಟ್ಟಂತಹ ಈ ಹೇಳಿಕೆ. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. I don't want. DK ಶಿವಕುಮಾರ್ ಅವರ ಆಪ್ತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ DK ಶಿವಕುಮಾರ್ CM ಆಗಬೇಕು ಈ ಬಾರಿ. ಸಿದ್ದರಾಮಯ್ಯನವರು 7.5 ವರ್ಷದಿಂದ CM ಆಗಿದ್ದಾರೆ, ಒಂದು ಅವಕಾಶ DK ಶಿವಕುಮಾರ್ ಅವರಿಗೂ ಕೊಡಬೇಕು ಅಂತ ಹೇಳಿದ್ರು. ಅವರಿಗೆ ನಿನ್ನೆ DK ಶಿವಕುಮಾರ್ ನೋಟಿಸನ್ನು ಕೊಟ್ಟಿದ್ರು, ಉತ್ತರ ಕೊಡಬೇಕು 1 ವಾರದಲ್ಲಿ ಅಂತ. ಅಷ್ಟಾದ ಮೇಲೂ ಇಕ್ಬಾಲ್ ಹುಸೇನ್ ಮಾತನಾಡ್ತಾ ಇದ್ದಾರೆ. ನಾನು ನೀಡಿರುವ ಹೇಳಿಕೆಗೆ ಈಗಲೂ ಬದ್ಧ ಅಂತ ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ DKಶಿ CM ಆಗಲಿ ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ DK ಶಿವಕುಮಾರ್ ಅವರು ಮತ್ತೊಂದು ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯನವರು ಈಗಾಗಲೇ ಇದ್ದಾರೆ, ಅವರು ಇರುವಾಗ ಅಪಸ್ವರದ ಹೇಳಿಕೆಗಳು ಬೇಡ ಅಂತ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಒಂದು ಅಭಿಲಾಷೆ ಅಂದರೆ ಹೇಳಿದ್ದೆ. ನನಗೆ ನೆನೆ ನಮ್ಮ ಶಾಸಕರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು, ನಾನು ಅದಕ್ಕೆ ಬದ್ಧವಾಗಿ ಇರ್ತೀನಿ ಸರ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಎಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.